ಇದ ಆದಾಯ ಮನ್ಯಾಗ ಚಲೋ ಅದ, ಬ್ಯಾಟ್ರಿನ ಇದ್ದಂಗದ. ಅದ ಟಗರ್ಗಿಂತ ತರದು ಹಾಕುದಿಲ್ಲ ಇದ. ಒಂದ್ ತಂದ್ ಹಾಕಿದ್ವು ಹತ್ತ ಮನ್ಯಾಗನ ಬ್ಯಾಟ್ರಿ ಇದ್ದಂಗ. ಈ ಮದ್ವಿ ಕುರುವ ತಯಾವ್ದು ಬರೋದ್ರದ ಇದು ನಾರಿ ಸೋರ್ನಪ್ಪ. ನಾರಿ ಸೋರ್ನ. ಮತ್ತೆ ಈ ಕುರುವರಿ ಅಂದ್ರ ಇವಕ್ ರೋಗ ಒಂದ್ ಯಾವ್ದು ಕಾಡದ್ರಿ? ಒಟ್ಟ ರೋಗ ಅದು ಏನಿಲ್ಲ ಇವಕ್ಕ. ಮುಗಿತ್ತ ಮಧ್ಯಾಹ್ನಕ್ ಬರ್ತವ. ಮಾತ ನೀರ್ ಫುಲ್ಲ ಅದ್ರ ತಕೋತು ಮಾತ ಏನಾರ ಕೊರದ್ ಹಾಕಿ ಮಾತ್ ಬರ್ತು ಒಟ್ 4 ಎಳೆ. ಹಾಯ್ ದೋಸ್ತರ, ಎಲ್ಲಾ ತಗರುಪ್ರಿ ನಮಸ್ಕಾರ. ಅನ್ನಾರ ನೋಡ್ರಿ, ನಾವ್ ಇವತ್ತು ಬಂದ್ರಿ ಹಡಿಗಾನದಾಗ್ರಿ. ಅಣ್ಣದ ಇಲ್ಲಿ ನಾರಿ ಸೋರ್ನ ತಳಿ ಮಾಹಿತಿ ತಿಳ್ಕೊಂಡ. ಅಂದ್ರೆ ಇಲ್ಲಿ ಮರಿಗಳನ್ನ ಟಗರ್ ಮರಿಗಳು ಯಾವ್ದು ತರ್ತಾರೋ, ಕುರುಗಳು ಯಾವ್ದು ತರ್ತಾರೋ, ಅಣ್ಣಾರ ಇವು ಎಷ್ಟು ತಿಂಗಳಿಗೆ ಇರ್ತಾವು, ಮತ್ ಇದ್ರ ಸಡ್ ಯಾವ ರೀತಿ ಬರ್ತಾರ, ಎಷ್ಟು ಅಮೌಂಟ್ ಖರ್ಚಾಗೈತಿ, ಮತ್ತೆ ಇವ್ ಕುರುಗಳು ಯಾವ ರೀತಿ ಅಂದ್ರ ಯಾವ್ದು ತರ್ತಾರನ ನೋಡ್ ಬರ್ರಿನ. ಮತ್ತೆ ಕುರುಗಳು ಎಷ್ಟು ಟೀತಾವ ಅನ್ನೋದು ಅದನ್ನ ನೋಡ್ರಿ. ಹಾ ನಮಸ್ಕಾರ ರೀ. ನಮಸ್ಕಾರ. ನಾ ನಿಮ್ ಪರಿಚಯ ನಾ ಮೊದಲ ಬಾರಿಗೆ ಶ್ರೀಕಾಂತ್ ಮುತ್ತಪ್ಪ ಇದ್ದಿ. ಈಗ್ರಿ ನೀವು ಪೈಲಕರಿ ಕುರಿವ ಮಾಡ್ಬೇಕು, ಇವನ ಮಾಡ್ಬೇಕು ಹೆಂಗ ತಿಳಿಯಾಕ ಗೊತ್ತ ತಮ್ಮ. ನಾವ ಮೊದಲ ಫಸ್ಟ್ ಜವಾರಿ ಕುರಿ ಕಾಯ್ತಿದ್ವು. ಜವಾರಿ ಕುರಿ ರೋಗ ಹೆಚ್ಚಾಗತ್ತಂತ ಕುರಿ ಸಾಕೈತಿದ್ವು. ಅವನ್ನ ಬಿಟ್ಟು ತಮ್ಮ ಬಿಟ್ಟು ರೈತಕಿ ಮಾಡಾಕೈತಿದ್ವಿ. ಮಾಡ್ಕೊತ ಮತ್ತ ಮನಿ ಮುಂದ ಆಡ ಮಾಡ್ಬೇಕಂತ ಆಡ ಮಾಡಿದ್ವಿ, ಊಟ ಮಾಡ್ಬೇಕಂತ ಊಟ ಮಾಡಿದ್ವು, ಟಗರ ಮಾಡಿದ್ವಿ. ಅದ್ರಾಗೂ ಲಾಭ ಆಗ್ಲಿಲ್ಲ. ಆಗ್ಲಿಲ್ಲ. ನಿಮ್ಮಂತ ಒಬ್ಬ ಹುಡುಗ ಬಂದೇನಂದ ನಾರಿ ಸೋರ್ನ ಕುರಿ ಆರ್ಡರ್ ಹಾಕಿ ತಗೊಂಡ್ರಿ. ಆರ್ಡರ್ ಹಾಕಿದ್ರಿ ತಮ್ಮ. ಒಂದ್ 4 ಬೇರೆ ಹೊಂಟಿದಾರ ಹಾಕಿ ಒಂದ್ 5 ಕುರಿ ತರಿಸಿದ್ವು. ತರಿಸಿ ಹಂಗಂತ ಒಂದ್ 7 ವರ್ಷ ಆತ್ ನೋಡ್ತಮ್ಮ ನಾವ್ ಮಾಡಕೈತಿ. ನಮ್ಗ ಆದಾಯ ಚಲೋ ಬರ. ಈಗೇನ ನೀವು ಅಂಟಾಸ್ ಬಿಡದ ಹೆಂಗೇನ ಕುರಿ ಇಟ್ರಿ ನೆಲದ ಮಗ ನಡಿಲ್ರಿ? ನೆಲದ ಮೇಲೆ ನಡಿತಾವ ತಮ್ಮ. ಅದಕ್ಕ ದುಡಿಕ್ ಬಾಳ ಐತಿ. ದುಡಿಕ್ ಬಾಳ ಐತಿ. ರೈತಕಿ ಅದನ್ನ ಹೊಡ್ಯಾಕ್ ಆಗೋದಿಲ್ಲ. ಹೊಳೆ ಇದ ರಟ್ ಆಗೋದಿಲ್ಲ ತಮ್ಮ. ಮತ್ತ ಅಟ್ ಮೇವ್ ಹಾಕಿ ಒಂದ್ ಒಪ್ಪಾರ ಒಣ ಮೇವ್ ಹಾಕಿ ಒಪ್ಪಾರ ಹಾಚ ಮೇವ್ ಹಾಕಿ ಬಕೆಟ್ದಾಗ ನೀರ್ ತುಂಬಿಟ್ಟ ಬೇಕಾದಾಗ ಹೋಗಿ ಮದ್ದಿನ ತಕ ಅಡ್ಡಾಡ್ಕೊತ ನೆಲದ ಮೇಲೆ ಮುಚ್ಚಿ ಹೋಗ್ತಾವು. ರಟ್ ರಾಯಿ ಹಿಡಿಸ್ಕೋತಾವ ಹೊಳೆ ಅಂಟ ಮಾಡಿದ್ವಿ. ಏನ್ ಮಾಡಿ ನೋದ ನೀವನ ಈಗ ಎಷ್ಟು ನಿಮ್ಮ ಎದುರೋಗ್ರಿ ಕುರಿ ನಮ್ಕು ಒಂದು 75-80 ಹಾಕವ. ನೀವು ಮತ್ ಕುರಿಗಳು ಯಾವ್ದು ತರ್ತೀರಣ್ಣ? ನಾವ್ ಪಲ್ಟನ್ ಅಂದ್ರೆ ಒಮ್ಮೆ ತಂದು ತಮ್ಮ. ತಗೊಂಬಂದ್ರಿ ಒಂದ್ 5 ತಂದು ತಮ್ಮ. ಒಂದ್ 4 ಹೆಣ್ಮರಿ ಒಂದ್ ಟಗರ ತಂದು ಪಲ್ಟನ್ ಅಂದ್ರೆ. ಇದ ಆದಾಯ ಮನ್ಯಾಗ ಚಲೋ ಅದ, ಬ್ಯಾಟ್ರಿನ ಇದ್ದಂಗದ. ಅದ ಟಗರ್ಗಿಂತ ತರದು ಹಾಕುದಿಲ್ಲ ಇದ. ಒಂದ್ ತಂದ್ ಹಾಕಿದ್ವು ಹತ್ತ ಮನ್ಯಾಗನ ಬ್ಯಾಟ್ರಿ ಇದ್ದಂಗ. ಈ ಮದ್ವಿ ಕುರುವ ತಯಾವ್ದು ಬರೋದ್ರದ ಇದು ನಾರಿ ಸೋರ್ನಪ್ಪ. ನಾರಿ ಸೋರ್ನ. ಮತ್ತೆ ಈ ಕುರುವರಿ ಅಂದ್ರ ಇವಕ್ ರೋಗ ಒಂದ್ ಯಾವ್ದು ಕಾಡದ್ರಿ? ಒಟ್ಟ ರೋಗ ಅದು ಏನಿಲ್ಲ ಇವಕ್ಕ. 3 ತಿಂಗಳು ಜಂತಿನ ಎಣ್ಣೆ ಹಾಕೋತ ಹೋಗಿ ಬಿಡುದು. ಅದ್ರ ರೋಗ ಅದು ಬರೋದಿಲ್ಲ. ಕೆಮ್ಮಲ್ಲ, ಒಂದ್ ಸುಂಬಳಿಲ್ಲ. ಹಾಕಿದ್ದ ನೋಡ್ತಾವು. ಇವ ಟಗರಿಗೈತ ಅದ್ ರೋಗ ಅದ ಏನ್ ಬರಂಗ. ನೀವ್ ಮತ್ತ ಜವಾರಿ ಕುರಿಗಳನ್ನ ಅಂಟಾಸ್ ಬರೋದ್ ಹಾಕಿ ಸಾಕಿರ ನಡೀತಿರೋ ಇವನು ಹಂಗೇನ್ರಿ? ಅವನು ಸಾಕ ನಡಿತೈತಮ್ಮ. ಅವ ಮರಿ ವರ್ಷಕ್ ಒಂದ್ ಕೊಡ್ತೈತ. ಇದ ವರ್ಷದಾಗ 2 ಸರಿ ಐತಿ. ಇವ್ ಒಂದ್ ಕುರಿ 2 ಸಲ ಐತ್ರಿ? ವರ್ಷದಾಗ 2 ಸರಿ ಐತೈತಿ. 2 ಸಲ ಐತಿ. 2 ಸರಿ ಐತೈತಿ. 4 ಇರ್ತೈತಿ, 3 ಐತೈತಿ, 2 ಐತೈತಿ. ಒಂದ್ ಕುರಿ 4 ಇರ್ತೈತ್ರಿ, 2, 3 2 ಒಂದಂತ ಹಂಗಲ್ರಿ? ಒಂದ್ ತಕೊಂಡ್ರೆ 1 ಇರ್ತೈತ್ರಿ. ಒಟ್ 1 ಇರ್ತೈತಿ, 2 ಇರ್ತೈತಿ, 3 ಇರ್ತೈತಿ, 4 ಇರ್ತೈತಿ. ನಾವ್ ಮೆಸ್ಕೊಂಡ್ ಹಂಗ ಇರ್ತೈತಿ. ಕಂಪಲ್ಸರಿ ವರ್ಷದಾಗ 2 ಸರಿ ಐತೈತಿ ಒಂದ್ ಕುರಿ. ಮಾಡ್ಕೊಂಡ್ರ ಆದಾಯ ಚಲೋ ಐತಿ. ಈಗ ಚೊಚ್ಚಲ್ಗಾರಿಗೆ 3 ಅದೈತಿ. ಚೊಚ್ಚಲ್ಗಾರಿಗೆ 3 ವರ್ಷದಾಗ ಒಂದ ಕುರಿ 4 ಅಂದ್ರೆ 8 ಮರಿ ಹಾಕಾವ ಒಂದ್ ಕುರಿ ಮಾಡ್ಕೊಂಡ್ರ. ಒಟ್ ಚಲೋ ಐತ್ರಿ ಮಹೇಶ್ ಮಾಡ್ಕೊ. ಇದನ್ನ ನೀವು ಹಾಕಿ 2 ವರ್ಷ ಆತ್ರಿ? ನಾವ್ ಹಾಕಿ 7 ವರ್ಷ ಆತ. 7 ವರ್ಷನಾಗ ಎಟ್ಟಾಗ್ರಿ? ಈಗ ನಾವ್ ಮಾರ್ಕೋತನ ಈಗ 70-80 ಬದುಕಾಗ್ಯಾವ ಮಾರ್ಕೋತನ ರೀ. ಈಗ ಕುರಿವಾಟ ಎಟ್ಟಾರ ನೀವು? ಕುರಿವಾಟ ಒಂದ್ 40-50 ಕುರಿ ಹಾಕವ. 45 ಕುರಿ ಮರಿಗಳ ಒಂದ್ 25 ಮರಿ ಏನ್ ಹಾಕೇಟ್ರಿ? 5 ಕುರಿ ಅಂದ್ರ 3 ರಾಂಗ್ ಹಿಡ್ರಿ ನೀವು. 4 ಬೇಡ್ರಿ. 3 ರಾಂಗ್ ಹಿಡಿದ್ರೆ 5 ಕುರಿ ಆಟ ನೋಡ್ರಲ್ಲ. ಒಟ್ ಕಂಪಲ್ಸರಿ 3 ಇರ್ತೈತಿ. 3 ಇರ್ತೈತಿ, 2 ಇರ್ತೈತಿ, 4 ಇರ್ತೈತಿ. ಒಟ್ ತೈಪಿ ಯಾವಾಗ್ರ ಒಂದ್ ಐತಿ ಮೇಸ್ಲಿಕ್ಕ. ಮತ್ ನೀವು ಹೊಳ್ಳಿ ರಿಟರ್ನ್ ಬರುವಂಗ. ಮತ್ ಇವ್ ಮೇವ್ ಏನ್ ಕೊಡ್ತೀರಿ ಟಗರ್ ಮರಿಗಳು ನೀವು? ಕುರಿಗಳಿಗೆ ಅಥವಾ ಟಗರ್ ಮರಿ ನಾವ ಹರ್ಯಾಗ ಚಜ್ಜಿ ಮೇವ್ ಕೊರ್ದ್ ಹಾಕಿದ್ವು. ಹರ್ಯಾಗ ಅದ್ರಿ ಈಗ ಚಜ್ಜಿ ಮೇವ್ ಕೊರ್ದ್ ಹಾಕಿದ್ವು. ಚಜ್ಜಿ ಮೇವ್ ಕೊರ್ದ್ ಹಾಕಿದ್ವು. ಇನ್ ಎಣ್ಣೆ ಮಾಡಿ ಹುಲ್ ಕೊಡ್ತೀವಿ. ಹುಲ್ರಿ ಒಮ್ಮೆ ಸಾಲಿಜರ್ ಕೊಡ್ತೀವಿ. ಸೈಲೇಜ್ ತೊಗರಿ ಹೊಟ್ಟು ಕೊಟ್ಬಿಡ್ತೀವಿ. ತೊಗರಿ ಹೊಟ್ಟು. ಅಂದ್ರ ಪಾರ್ ಮರಿಗಳು ಬೇರೆ ಮೇಯಿಸ್ತಾರಣ್ಣ, ಇವನು ಬೇರೆ ಮೇಯಿಸ್ತಾರ. ಅಂದ್ರ ಪಾರ್ ಮರಿಗಳಿಗೆ ಹೊಟ್ಟದ ಹಾಕ್ತಾರ ಬೆಳಿಗ್ಗೆ ಅದು ಬಿಡದ. ಇವ್ ಕುರಿಗಳಿಗಿಂತ ಹಸಿಮ ಹಾಕ್ಬೇಕು. ಇವಕ್ಕ ತಮ್ಮ ಇವನ ಪಾರ್ ಏನೈತಿ ಹೋರಿ ಮೇಯಿಸಿದಂಗ. ಇದೇನೈತಿ ಎಮ್ಮಿ ಮೇಯಿಸಿದಂಗ. ಒಟ್ಟ ಹಸಿಮ ಹಾಕುದ್ರಿ ಒಂದ ಟೈಮ್.
ನಮ್ಗ ಕೊಂಡ ಅದಕ್ಕೆ ಖರ್ಚು ಬಾಳ ಹೋಗೈತಿ ಹಾ ಹಾ ರೀ ಇದಕ್ಕ ಖರ್ಚು ಕಮ್ಮಿ ಆದಾಯ ಹೆಚ್ಚ ಈಗ 80 ಕುರುಗಳು ಯಾರು ನಿಮ್ಮ ಹಾ ತಮ್ಮ ಈಗ ಎಷ್ಟು ಮಂದಿ ಜನ ಮೇಸ್ತಾರ ನಾವ್ ಒಬ್ರ ಮಾಡ್ಕೋತ ಎಲ್ಲಾ ಮಾಡ್ಕೋತ ನಾವ್ ಒಬ್ರ ಮಾಡ್ಕೋತ ನಾವ್ ಬರ್ದಾಕ ನಾವ್ ಹೊಲಕ್ ಹೋಗ್ಬಿಡ್ತು ನೀರ್ ತುಂಬಿಟ್ಟಿರ್ತು ಬಕೆಟ್ದಾಗ ಮುಗಿತ್ತ ಮಧ್ಯಾಹ್ನಕ್ ಬರ್ತು ಮಾತ ನೀರ್ ಫುಲ್ ಆದ್ರ ತಕೋತು ಮಾತ ಏನಾರ ಕೊರ್ದ್ ಹಾಕಿ ಮಾತ್ ಬರ್ತು ಒಟ್ 4 ಎಳೆ ಮೇವ್ ಹಾಕ್ತು ಒಟ್ಟ ಕಾಳು ಮುಂದಿಸ್ಕೊಡ್ತು ಕಾಳು ಏನ್ ಹಾಕ್ತಿರ್ಬೇಕ್ರಿ ಒಂದ್ ದಿವಸ ಏನಾರ ಕುಡಿಸಿ ಒಂದ್ ದಿವಸ ಬರು ಹಂಗ ಸುರಿ ಬಿಡ್ತು ಜಾಳ ಇವಕೇನ ಪೀಡ್ ನಡಿಲ್ರಿ ಇಲ್ರಿ ಅವ್ರ ಏನ್ ಮಾಡ್ತಾರೋ ಏನ್ ನಮ್ ಕಡೆ ಆ ಪೀಡ್ ಸೇದೈತಿ ಇವ್ ಪೀಡ್ ಸೇದೈತಿ ಅಂತಾರ ಅದಕ್ಕೆ ಯಾವ್ದನ್ ಪಿಟ್ಟದು ಹಾಕ್ರ ಇದು ಮಾಡೋದಿಲ್ಲ ನಾವ ಮನ್ಯಾಗ ನೋಡ ಕಾಳಸ್ ಗೋಧಿ ಅಕ್ಕಿ ಗೊಂಜಾಳ ಎಲ್ಲಾ ಮಿಕ್ಸ್ ಮಾಡಿ ಒಂದ್ ದಿವಸ ಬಿಡ್ತು ಈಗ ನಾರಿ ಸುವರ್ಣ ತಳಿ ಯಾರಿಗಾರ ಬೇಕಾರೆ ನೀವು ಕೊಡ್ತೀರಣ ಕೊಡುದಿಲ್ಲಣ್ಣ ಕೊಡ್ತೀರಿ ನೋಡ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ರಿ ಇದ್ರಿ ಮರಿಗಳ್ ಎಷ್ಟು ತಿಂಗಳು ಮಾಡ್ತೀರಿ ಈಗ ಟಗರ್ ಮರಿ ಕುರಿ ಕೊರೆ ಕುರಿ ಟಗರ್ ಮರಿ ದೊಡ್ಡ ಹಾಕಾರ ಎಷ್ಟು ತಿಂಗಳಿಗೆ ದೊಡ್ಡ ಹಾಕಾರೆ ಈಗ 4 ತಿಂಗಳಿಗೆ ಅಂದ್ರೆ ಕಟ್ಟಾಕತ್ತಾವ ತಮ್ಮ 4 ತಿಂಗಳಿಗೆ 4 ತಿಂಗಳಿಗೆ ಕಟ್ಟಾಕತ್ತಾವ 4 ತಿಂಗಳಿಗೆ ಕಟ್ಟಿದ ಅಂದ್ರೆ 5 ತಿಂಗಳಿಗೆ ಅಂದ್ರೆ ಇಳಿತಾವ 5 ತಿಂಗಳಿಗೆ ಕಂಪಲ್ಸರಿ ಇಳಿತಾವ ಇಳಿತಾವ ನಾವ ಕೊಡಬೇಕಾರೆ ಕಟ್ಟಾಕ ಒಂದ್ ಮರಿನ ಕೊಡ್ತು ಸಣ್ಣ ಮರಿ ಅದು ಕೂಡ ಹೆಣ್ಮರಿ ಆತು ಟಗರ್ ಮರಿಗಳು ಆತ್ರಿ ಟಗರ್ ಮರಿ ಒಂದ್ 4 ಹೆಣ್ಮರಿ ಹೋದ್ರ ಒಂದ್ ಟಗರ ಹೋಯ್ತಿರ್ತಾರ ಅದ್ರ ಜೋಡಿ ಟಗರು ಮಾರ್ತಿರ್ತಾವ ಅವಟ್ ಹೆಚ್ಚು ನೀವು ಕುರಿಗಳ ಮಾಡ್ತಾರೆ ಕುರಿಗಳು ಕೊಡ್ತು ಮರಿಗಳು ಕೊಡ್ತು ಮರಿ ಎಳೆ ಕೊಡಂಗಿಲ್ಲ ದೊಡ್ಡ ಕೊಡ್ತು ಈಗ್ರಿ ನಾರಿ ಸುವರ್ಣ ಕುರಿ ಐತಿರದ ಅಂದ್ರ ಈಗ 3-4 ಐತಿ ಅಂತಾರ ನೀವು ಅದ್ರೊಳಗೆ ಹೆಣ್ಣು ಎಷ್ಟು ಹೋಗ್ತಾವ ಗಂಡ ಎಷ್ಟು ಹೊಡ್ತಾವ್ರಿ ಎಲ್ಲಾ ಇಕ್ವಲ್ ಬರ್ತಾವ ಒಮ್ಮೆ ಏನಕೈತಿ ಅಂದ್ರ ಕುರಿಗಳು ಒಮ್ಮೆ ಟಗರ್ ಮರಿನ ಐತಿ ಬಿಡ್ತಾರೆ ಒಮ್ಮೆ ಹೆಣ್ಮರಿನ ಐತಿ ಬಿಡ್ತಾವ ಹಂಗೆ ಆತನ್ರಿ ಎಲ್ಲಾ ಇಕ್ವಲ್ ಬರ್ಬೇಕು ಸಮಾನ ಬರ್ತದೆ ಅದು ಸಮಾನ ಬರ್ತದೆ ಹೆಚ್ಚು ಟಗರ ಬರ್ತದೆ ಹೆಚ್ಚು ಹೆಣ್ಮರಿ ಬರ್ತದೆ ಇಕ್ವಲ್ ಇರೋಬೇಕು ಒಟ್ಟು ಎಲ್ಲಾ ರೀತಿ ಈಗ ಮತ್ ಇನ್ನೊಂದ್ರಿ ಇವು ಉಣ್ಣಿ ಅದು ಹೆಂಗೇನ್ರಿ ಉಣ್ಣಿ ಕಟ್ ಮಾಡ್ತ ವರ್ಷದಾಗ 2 ಸರಿಗೆ ಒಟ್ಟ 6 ತಿಂಗಳು ಒಮ್ಮೆ ಜವಾರಿ ಕುರಿ ಸೇಮ ಇದೆ ಇದು ಸೇಮರೇ ಎಲ್ಲಾ ಸೇಮ ನಿಮ್ಕಂಡ್ ರೋಗ ಕಾಣಂಗಿಲ್ಲ ಅದಕ್ಕ ರೋಗ ಬಾಳ ಇದು ಉಣ್ಣದ ಏನ್ ಮಾರ್ತಾರ ಅವ್ರು ಇದು ಉಣ್ಣಿ ಅದು ಮಾರಂಗಿಲ್ಲ ಉಣ್ಣಿ ಅದೇನ್ ಮಾರಂಗಿಲ್ಲ ಒಟ್ಟ ಗೊಬ್ಬರ ಅದಕ್ಕ ಆಟ ಉಣ್ಣಿ ಏನ್ ಉಣ್ಣಿ ಈಗೀಗ ಒಟ್ಟ ಒಂದ್ ವರ್ಷಕ್ಕೆ ಎಟ್ ಆಗ್ಬೋದು ಡೇ ಬೇಕೈತ್ರಿ ಒಂದ್ 80 ಕುರುಗಳು ಅನ್ನತ್ರಿ ನೀವ್ರಿ ಎಷ್ಟ್ ಡೇ ಬೇಕೈತೆ ಗೊಬ್ಬರದ ಗೊಬ್ಬರ ಒಂದ್ 23 ಡೇ ಗೊಬ್ಬರ ಆಕೈತಿ 23 ಡೇಬಿ ಒಂದ್ ಡೇಬಿ ಹೆಂಗ್ ಮಾಡ್ತಾರೆ 10,000 ರೂಪಾಯಿ ಡೇ ಗೊಬ್ಬರ ಹಾಕಿ ಕೊಡ್ಬೋದು ನಿಮ್ಮದೈತಿ ಹೊಲ ನಿಮ್ಮದೈತಿ ನಮ್ದ ಹೊಲ ಗೊಬ್ಬರ ಸಿಗುದಿಲ್ರಿ ಹಂಗ ಕುರುಗೋದು ಗೊಬ್ಬರ ಸಿಗುಲ್ರಿ ಅದ್ರ ಮೇಲೆ ಬರ್ತಾರ ಕಳಿ ಆಗಿ ಗೊಬ್ಬರ ಚಲೋ ಬರ್ತೈತ್ರಿ ಈಗ ಕಬ್ಬಿ ಸುಳ್ಳು ಕಬ್ಬು ಬಾಯ್ರಿ ನಾವ್ ನಮ್ಗೆ ಹಿಂಗಾಗಿ ಗೊಬ್ಬರ ಕೊಡಂಗಿಲ್ಲ ಇವಕ್ರಿ ಮೇವ್ ಏನೇನ್ ಕೊಡ್ತೀರಿ ಅಂದ್ರಿ ಅದೊಂದ್ ಹೇಳಲ್ರಿ ಆಗ ಹಸಿ ಮೇವ್ ಹೇಳಿದ್ರಿ ಹೊಟ್ಟ ಯಾವ ತರ ಕೊಡ್ತೀರಿ ಹೊಟ್ಟ ತೊಗರಿ ಒಟ್ಟು ಒಂದ್ ಕೊಡ್ತಮ್ಮ ತೊಗರಿ ಒಟ್ಟು ಅಂದ್ರೆ ತೊಗರಿ ಒಟ್ಟು ಒಂದೇ ಕೊಡ್ತು ಮಾತ್ರಿ ಇದು ಶೇಂಗಾ ಒಟ್ಟ ಏನ್ ಇರ್ತಾವ ತೊಗರಿ ಒಟ್ಟು ಒಂದ್ ಕೊಡ್ತು ಹಸಿ ಮೇವ್ ಏನ ಕೊಡ್ತೀರಿ ಹಸಿ ಚಜ್ಜಿ ಹಾಕ್ತು ಸೂಪರ್ ಮೆಪ್ಪರ ಒಮ್ಮೆ ಹುಲ್ಲು ಹಾಕ್ತು ಕೊರದ ಒಮ್ಮೆ ಸಾಲೆಜರ್ ಹಾಕ್ತು ಸಾಲೆಜರ್ ಮಾಡಿ ಸೈಲೇತ್ರಿ ಒಟ್ಟ ಒಂದ್ 3 ತರ ಹಸಿ ಮೇವ ಒಂದ್ ತರ ರೀ ಒಣ ಇವಕ್ ಗೊಂಜಾಳ ಈ ರೀತಿ ಏನ್ ಹಾಕ್ತಾರಿ ಗೊಂಜಾಳ ಸಕ್ಕಿ ಈಡು ಬರ್ಲತ್ತೇವೆ ಮಾತಸ್ ಗೋಧಿ ಅಟ್ ಮಿಲ್ಕ್ ಮೂರ ಎಲ್ಲಾ ಕೂಡಿಸ್ರಿ ಹಾಕಿ ಒಂದ್ ದಿವಸ ಸುಳಿ ಬಿಡ್ತೇವೆ ಮತ್ ಇವಾಗ ಟಾನಿಕ್ ಅದ್ರಿ ಏನ್ ಹಾಕಂಗಿಲ್ಲ ಟಾನಿಕ್ ಹಾಕಂಗಿಲ್ರ ಲಿವರ್ ಟಾನಿಕರ್ ಕೊಡ್ತಾರ ಅದ್ ನೋಡ್ಕೊಳ್ರಿ ಏನೊಂದು ಹಾಕಂಗಿಲ್ರಿ ನಾವು ಸುಮ್ಮನೆ ನೋಡ್ರಿ ಅವಕ್ಕ ಈಗ ನೀವಾರ ನೋಡ್ರಿ ಚೆಕ್ ಮಾಡ್ಕೊರಿ ಅದ ಬಿಡ್ರಿ ಮತ್ ಇವಕ್ಕ ಯಾವ್ದ ರೀತಿ ಹಿಂಗ್ ಸೂಜಿ ಮಾಡೋಲ್ರಿ ನೀವು ಒಟ್ಟ ಏನು ಇನ್ ಏನಾರ ಯಾವಾಗಾರ ಒಂದಾರ ಮರಿ ಅದ ಏನಪ್ಪ ಹಚ್ಚಿದ್ರ ಏನಾದ್ರು ಮಾಡ್ರ ಅವಾಗ ಅಟ್ಟ ಸೂಜಿ ಮಾಡಿಸ್ತು ಸುಮ್ ಏನಾರ ಏನಾರ ಜ್ವರ ಬಂದು ರೀ ಇವ್ ಮತ್ ಇವ್ ಕುರಿಯೋದಕ್ ಅಂದಾಜ್ ಹಾಕ್ತಾರ್ರಿ ಇವ್ರಿ ಪೆಟ್ ಐತ್ರಿ ಹಾಕ್ತಿರ್ತಾವ ಕಂದ ಯಾವ ಕಾರಣಕ್ಕೆ ಹಾಕ್ತಾರವ ಪೆಟ್ ಇವಕ್ಕ ಇವ 4-3 ಹೊಟ್ಯಾಗ ಇರ್ತಾವ ಅದರಿ ಇವ ನಾವ್ ತಿನ್ನಾಕ ಹೋಗಿ ಮುಗ್ಗಿ ಒಂದ್ಕೊಂದ್ ಟಚ್ ಹಾಕಾವ ಟಚ್ ಆಗಿ ಹೊಟ್ಟೆ ಬಡದಾಡಿ ಅಂದ ಹಾಕ್ತಾವ ಪೆಟ್ ಐತಿ ಇಲ್ಲ ಹಾಕುದಿಲ್ಲ ಪೆಟ್ ಐತ್ರ ಅಷ್ಟ ಹಾಕ್ತಾವ ಪೆಟ್ ಐತ್ರ ಅಷ್ಟ ಮತ್ತೆ ಹಾಕೋಲ್ರಿ ಯಾಕ ಅವರು ನೋವು ತಿನ್ನಿರ್ತಾರ ಎಲ್ಲ ಹೋಗಿ ಬಂದ್ರಾಗ ಬಡದಾಡಕ್ ಆಗ್ತಾವ ಈಗ ನೋಡಕಿಲ್ಲ ಅಲ್ಲಿ ಹಾಕಿದಾವ ನಮ್ಮನೆ ತೋರಿಸ್ತಾವ ಇವೆಲ್ಲ ಗಾಬ್ದವ್ರಿ ಇವ್ರಿ ಇವೆಲ್ಲ ಕುರು ಗಾಬ್ದ ಅಂದ್ರಿ ಇವೆಲ್ಲ ಇಳ್ಯಾಕ ಬಂದತಾವ ಎಷ್ಟು ಇಳ್ಯಾಕ ಬಂದಾರಿ ಸದ್ಯಕ್ಕೆ ಒಂದು 10 ಇಳ್ಯಾಕ ಬಂದಾರ 10 ಇಳ್ಯಾಕ ಬಂದಾರಿ ಇಲ್ಲಿ ಹಂಗಾರಿ ಹಂಗ ಮುಂದೆ ಇಳಿಕ ಹಿಂದ್ ಕಟ್ಟದಕ್ಕ ಒಟ್ಟು ಸಾರ್ಗಿ 28 ದಿವಸ ಅಂದ್ರೆ ಹೀಟಿಗೆ ಬರ್ತೈತ್ರಿ ಅದು ಹಿಂದ್ ಇಳ್ದೈತಿ ಅಂದ್ರೆ 28 ದಿವಸ ಹೀಟಿಗೆ ಬರ್ತೈತಿ ಪಾಳಿ ಮತ್ತ ಒಂದೊಂದ್ಸರಿ ಮಾಡ್ತಾವು ಒಂದೊಂದ್ ಇದಾಗಲ್ರಿ ಗಬ ಹೋಲ್ರಿ ಅವು ಇವ್ ನಕ್ಕಿ ಗಾಬ ಒಂದೊಂದ ಗಾಡ್ ಬರ್ತಾವ ಹಿಂಗ ಅಂತಾರಲ್ಲ ಅದಕ್ಕೆ ಒಂದು ಬಾಂಡ್ ಗುಡಿ ಇಲ್ರಿ ಎಲ್ಲ ಇಳಿದು ಕಟ್ಟೋದು ಎಲ್ಲ ಚಾಲು ಇವತ್ತು ಒಂದೊಂದ್ ಟಗರಿ ಇದು ಒಂದೊಂದ್ ಟಗರಿ ಅದು ಒಂದ ಕುರಿ ನೋಡ್ರಿ ಅವ್ ತಿರ್ಗಿ ನಾವು 3 ಮಾಡಿದ್ರೆ 3 ರೀ 3 4 ರೀ
ಯಾಡ ಹ್ಮ್ ಈಟಾವ. ಹಾ ರೀ ಮತ್ತೆ ಇದ್ರದ ಲಾಭ ಹಂಗ ಮರಿಗಳು ಹಂಗ ಎಟ್ ಮಾಡ್ತಾವ್ರಿ ಏನ್ರ ಮರಿ ಮಾಡ್ತಾವ ತಮ್ಮ ನೋಡ್ ಕೊಡ್ತು ಮರಿ. ಹಾ ರೀ ನಾನು ಇಟ್ಟೆ ಏನಿಲ್ಲ ನೋಡ್ ಕೊಡ್ತು ಮರಿ ಬಾಂದ್ರ ಹಾ ಮರಿ ಬೇಕಂದ್ರ ಕುರಿಗಳು ಕೊಡ್ತೀರಿ. ಒಬ್ಬೊಬ್ರು ಏನ್ ಮಾಡ್ತಾರ ಜವಾರಿ ಕುರಿಗಳು ಟಗರ ಕೊಡ್ಪಾತ ಅವರು ಹೋಯ್ತಾರು. ಹಾ ರೀ ಎಲ್ಲಾ ಒಟ್ಟ ಎಲ್ಲಾ ಇವು ಏನ್ ಕ್ರಾಸಿಂಗ್ ಬರಲ್ರಿ ಇದು ಇದನ್ನ ಜವಾರಿ ಇದ ಓದ ಟಗರ ಓದ ಜವಾರಿ ಮರಿಗಳು ಹಾರಿಸ್ರ ಹೆಂಗ್ರಿ ನಡೀತಿತ್ಲ ತಮ್ಮ. ಅವ ಹೆಂಗ್ ಕೊಡ್ತಾರ ಇದ್ರಾಗತೆ ಕೊಡ್ತಾರ ಹುಡ್ತಾವ ಅಂತಾರ ಕರೆ ಅವ್ರ ಹಂಗ ಹುಟ್ಟದ ರಿಪೋರ್ಟ್ ಬರಂಗಿಲ್ಲ. ಹಾ ರಿಪೋರ್ಟ್ ಬರಂಗಿಲ್ಲ ಸುಮ್ ಮರಿ ಅಟ್ಟ ಏನ್ ಮಾಡ್ತಾವ್ರ ಒಟ್ಟು ಮರಿ ಅಟ್ಟ ಬರ್ತಾವ. ಈಗ ಇವ ಮರಿಗಳು ಬಾಳ ಹುಟ್ಟೋದೇ ತೋದನ್ರಿ ಮರಿ ಬೀಳ್ತಾವ 3 4 5 ದಿನ ಅನ್ನೋದು ಅದಕ್ಕ ತೋದ್ರಿ ಅಂದಾಜ್ ಬಿಡ್ತೀರಿ ಇದ್ರು ಯಾವ ರೀತಿ ಇದನ್ನ ಮಾಡ್ತಾರ ನೋಡ್ರಿ. ಈಗ ತಮ್ಮ ಬಡ್ಯಾಗ ಕೋಳಿ ಹಾಕಿದ್ವು. ಹಾ ರೀ ಅವು ಒಂದ್ 50 ಕೋಳಿ. 50 ಕೋರಿ 50 ಕೋಳಿ ಅಂದ್ರೆ ದಿವಸ ಒಂದ್ 40 ತತ್ತಿ ಕೊಡ್ತಾವ. ಒಂದ್ ದಿವಸ ಒಂದ್ 40 ತತ್ತಿ ಕೊಡ್ತಾವ. ಕಂಟಿನ್ಯೂ ಅದ್ರದ್ದು ಬೇಕಾದ್ರೆ ಒಂದ್ ನೋವು ನೈದು ಖರ್ಚು ತತ್ತಿನೂ ಕೊಡ್ತಾವ. ಈ ನಮ್ಮ ಸ್ಟಾಕ್ ಹತ್ರ ಗೊಬ್ಬರ ಇದ್ರಾಗ ಗೊಳೆ ಹಾಕ್ತು ಆನಂತರ ಎಲ್ಲಾ ಕೂಡಿ ಕಡ್ದಿಂದ ಹೋದ ಹೊಲಕ್ ಹಾಕ್ಬಿಡ್ತು. ಇದು ಗೊಬ್ಬರ ಎಡ್ಡಿ ಬೇಕಾದ್ರೆ ಗೊಬ್ಬರ ನಮ್ದು ವರ್ಷಕ್ಕೊಂದ್ 25 ಗೊಬ್ಬರ ಹಾಕೈತ್ರಿ. ವರ್ಷ ತಕ ಗೊಳೆನ ಹಾಕ್ತಾರ ಹೊರಗೆ ತಂದ್ಬಿಟ್ಟು ಎಲ್ಲಾ ಮಿಜಿ ಆದ್ ನೋಡ್ರಿ ಹುಚ್ಚು ಹೋದ್ರೆ ಎಲ್ಲಾ ಮಿಕ್ಸ್ ಆಗೈತ್ರಿ ಅದಕ್ಕಂದ್ರೆ ಕೋಳಿ ಲುಟ್ರು ಹೊಡೆದಂಗ್ ಮಾಡ್ತಾವ. ಕೋಳಿಗೂ ಲಾಭ ಐತಿ ಎಲ್ಲಾದ್ರದ್ದು ಲಾಭ ಐತಿ. ಮತ್ತೆ ತಲಿಗೆ ಹತ್ಲಂಗ ಅಂಟ ಮಾಡಿದ್ರು ಮಾಡಾಕ್ರಿ ಎಷ್ಟು ಖರ್ಚು ಬರ್ತಿರದ ಇದಕ್ ನಾವ್ ಮಾಡ್ಕೊಂಡಂಗ ಐತಮ್ಮ. ಮಾಡ್ಕೊತಾರ ನಿಮ್ ಪವರ್ ಮ್ಯಾಲ ಮಾಡ್ಕೋ ಕಟ್ಟಿಗೆ ಬಾಬ್ರ ಮ್ಯಾಟ್ ಹಾಕ್ತಾರ ಮ್ಯಾಟ್ ಹಾಕ್ತಾರ ಕೆಬಣ ಹಾಕ್ತಾರ ಬಾಬ್ರ. ಈಗ ನಾವು ಜಲ್ ತಿನ್ಲಂಗ ಒಟ್ಟ ಎಲ್ಲಾ ಕಟ್ಟಿಗೆ ಮಾಡಿದ್ವು. ಮತ್ತೆ ಇದನ್ನ ಪೈಪ್ ಹಾಕಿದ್ವು. ಈಗ ಕ್ಯಾನ್ವಾಸ್ ಪೈಪ್ ಹಾಕಿದ್ವು. 4 ತಳಗ್ ಬೀಳ್ಬೇಕು. ಒಟ್ಟ ಕೆಂಪು ಅನ್ನೋದು ಅವಶ್ಯ ಇರುತ್ತೆ. ಇವೆಲ್ಲಾ ಜಾಲಿ ಕಟ್ಟಿಗೆ ಮಾಡಿದ್ವು. ಈಗ ತಾಳ್ಮಿಕ್ ಬರ್ತಾವು. ಇದು ಎಷ್ಟು ಬರ್ತಾರೆ ಖರ್ಚು ಅಂದಾಜ್ರಿ? ಖರ್ಚು 4-5 ಲಕ್ಷ ರೂಪಾಯಿ ಬರ್ತದೆ. 4-5 ಲಕ್ಷ ಮಾಡಕ್ರಿ ಸಿಸಿ ಕ್ಯಾಮ್ರಾ ಬರ್ತದೆ ಎಲ್ಲಾ ಬರ್ತದೆ. ಸಿಸಿ ಕ್ಯಾಮ್ರಾ ಎಲ್ಲಾ ಯೂಸ್ ಮಾಡಿದ್ರಿ ನೋಡಿ. ಕ್ಯಾಮ್ರಾ ಹಾಕಿದ್ರಿ ಎಲ್ಲಾ ಕೂಡ ಒಂದು 4-5 ಲಕ್ಷ ರೂಪಾಯಿ ಬಂದೈತ್ರಿ. ಈಗ ಯಾವ್ದು ತರ್ತಂದ್ರಿ ಸರ್ ನೀವ್ರಿ? ಪಲ್ಟನ್ ತಂದು ತಮ್ಮ ಅರ್ಜಿ ಹಾಕಿ ಪಲ್ಟನ್ ಮಹಾರಾಷ್ಟ್ರ ಪಲ್ಟನ್ ತಂದು ಮೊದಲ ಅರ್ಜಿ ಹಾಕೋದು. ಅರ್ಜಿ ಹಾಕಿ 6 ತಿಂಗಳಿಗೆ ಕೊಡ್ತಾರ. ಅಂದ್ರೆ ನಮ್ಮ ಇದಕ್ಕ ನಮ್ಮ ವಾತಾವರಣಕ್ಕೆ ಹೆಂಗ್ ಹೊಂದಾಣಿಕೆ ಹಾಕವ್ರ? ಯಾಕವತ್ತಮ್ಮ ನಾವು ಮೊದಲ ಹಂಗ ಹಂಚ್ಕೊತ ಮಾಡಿದ್ವು. ಹಾಕಾವ ಎಲ್ಲಾ ಹೊಂದಾಣಿಕೆ ಹಾಕಾವ. ನಮ್ ಜವಾರಿ ಕುಡಿ ಸೇಮ್ ಹಾಕಾವು. ಸೇಮ್ ಹಾಕಾವು. ಮತ್ತೆ ಅಡ್ಡಾಡ್ ಹಾಕ್ಬಿಡುದು ಅವ್ನ ಅಡ್ಡಾಡ್ ಹಾಕ್ಬಿಟ್ಟು ಕೆಲಸ ಐತಿ. ಈಗ ನಿಮ್ ಊರಾಗ ಹಡಿನ ಹೋಗ್ರಿ ಈ ನಾರಿ ಸುವರ್ಣ ತಳಿ ಹಾಕಿದ ಅಂದ್ರೆ ನೀವ್ರಿ ನಾವ್ ಒಟ್ಟು ಯಾರು ಇಲ್ರಿ ಒಟ್ಟು ಜವಾರಿ ಕುರಿಗಳು ಅವ್ರು ಜವಾರಿ ಕುರಿಗಳು ಮರಿ ಹೆಚ್ಚ ಆಗ್ತೈತಿ. ಇದನ್ನ ಆಯ್ಕೆ ಮಾಡಿ ಯಾಕೆ ಹಾಕಿದ್ವು ಅಂದ್ರ ಮರಿ ಹೆಚ್ಚ ಆಗ್ತೈತಿ. 3 ಆಗ್ತೈತಿ ನಾವಿರೋ ಆಗ್ತೈತಿ 4 ಆಗ್ತೈತಿ. ಕಂಪಲ್ಸರಿ ಹಾಕ್ತಾರ. ಒಂದ್ ಕುರಿ ವರ್ಷಕ್ಕೆ 8 ಮರಿ ಹಾಕಾವ. 8 ಮರಿ ಹಾಕಾವು. ಅದ್ರ ಸಂಬಂಧ ಮರಿ ಹೆಂಗ್ ಬೇಕಾದಂಗ ಆದ್ರೂ ಅರ್ಧ ಹೋದ್ರು ಅರ್ಧ ಊಟ ರೈತರಿಗೆ ಲಾಭ ಐತೆ ಅಂತೇಳಿ ಇದನ್ನ ಹಾಕಿದಂಗ ತಮ್ಮ. ಇದು ಎಷ್ಟು ತಿಂಗಳಿಗೆ ಕುರಿ ಐತ್ರಿ? ಕಟ್ಟಿದ 5 ತಿಂಗಳು ಕಂಪಲ್ಸರಿ. 5 ತಿಂಗಳು ಜವಾರಿ ಕುರಿ ಸೇಮ. ಜವಾರಿ ಕುರಿ ಸೇಮ 28 ದಿವಸಕ್ಕೆ ಹೀಟಿಗೆ ಬರ್ತೈತಿ. ಕೂಡ 22 ದಿವಸಕ್ಕೆ ಅಂದ್ರೆ ಹೀಟಿಗೆ ಬರ್ತೈತಿ. ಒಟ್ಟು ಹೆಚ್ಚು ಕಮ್ಮಿ 2 ಸರಿಗೆ ಹಾಕಿ 2 ಸಲ ಐತ್ರಿ. 2 ಸರಿಗೆ ಒಟ್ಟು ಒಂದ್ 6 ಮರಿ 6 ಇಳ್ತೈತಿ 8 ಇಳ್ತೈತಿ. ಮತ್ತೆ 4 ಇಳ್ತೈತಿ. ತಮ್ಮ ನಾವ್ ಮೇಸ್ಕೊಂಡ್ ಹಂಗ ಇಳ್ತೈತಿ. ಒಟ್ಟು ಕಾಮಗೆ ಮೇಸ್ಬೇಕ್ರಿ. ಕಾಮಗೆ ಮೇಸ್ಬೇಕು. ಬಾಯಿ ನೋಡಿ ಕಾಮಗ 4 ಎಳೆ ನೋವು ಕೊಡ್ತು. ಎಮ್ಮಿ ಮೇಯಿಸಿದಂಗ ಒಟ್ಟು ಏನಾರ ನಮ್ ಕುರಿ ಹಾಕಿದ ನನ್ನಪ್ಪ ಮೇವಪ್ಪ ಹಾಕಿದಾರ ಹೋಗ್ಬಿಡು ಹಂಗಲ್ರಿ. ಅದು ಯಾವ ತುತಾವು ಯಾವೆಲ್ಲ ಯಾವ ನೀರ್ ಕೊಡ್ತಾವು ಯಾವ ಯಾಕೆ ಬಂದಾವು ಹಿಂಗಟ್ ವಾಗಾಟ್ ಮಾಡ್ಕೊಂಡ್ರ ಒಂದ್ ನೌಕರಿ ಅವನಕೈತಿ ಹೆಚ್ಚೈತಿ. ಮನ್ಯಾಗ ನಾ ಒಂದ್ ನೌಕರಿ ಅವ ಇದ್ದಂಗ. ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕೆ ನಾರಿ ಸುವರ್ಣ ತಳಿ ಬಗ್ಗೆ ಧನ್ಯವಾದವ್ರಿ. ಧನ್ಯವಾದಗಳು.